ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಏರ್ ಫ್ರೈಯರಲ್ಲಿ ಈಸಿಯಾಗಿ ಹೇಗೆ ಚಿಕನ್ ಸಮೋಸ ಮತ್ತು ಪನ್ನೀರ್ ಸಮೋಸ ಮಾಡೋದು ಅಂತ. ಮೊದಲಿಗೆ ನಾನು ಈ ಪನ್ನೀರನ್ನು ತೊಗೊಂಡಿದ್ದೇನೆ ಮತ್ತು ಅದು ಪನ್ನೀರನ್ನು ಹೀಗೆ ಕೈಯಿಂದನೇ ಸ್ಮ್ಯಾಶ್ ಮಾಡಿ ಈ ಥರ ಮಾಡ್ಕೊಂಡಿದ್ದೇನೆ. ಪುಡಿ ಪುಡಿಯಾಗಿದೆ, ಕಾಣ್ತಾ ಇರ್ಬೋದು ನೋಡಿ, ಈ ಥರ ಆಗಿದೆ. ಸೊ ಈ ಥರ ಮಾಡ್ಕೊಳ್ಳಿ. ಮತ್ತು ಅದರಲ್ಲಿ ಎಲ್ಲ ಸಾಮಗ್ರಿಗಳನ್ನು ಇವಾಗ ಆ್ಯಡ್ ಮಾಡುವ. ಸೊ ನೋಡಿ, ಇದು ಪುದೀನ. ನಾನು ಪುದೀನ ಫ್ರೆಶ್ದು ಹಾಕ್ತಾ ಇಲ್ಲ, ಇದು ಒಣಗಿಸಿಟ್ಟಿದ್ದೆ. ಈ ಥರ ನೀವು ಒಣಗಿಸಿಡ್ಬೋದು, ಆದರೆ ಇಡಿ ಅಡಿಯಾಗಿ ಎಲೆಯನ್ನು ಇಡಬೇಕು. ಪೀಸ್ ಮಾಡಿಟ್ಟರೆ ಅದರ ಸ್ಮೆಲ್ಲು ಅಷ್ಟು ಚೆನ್ನಾಗಿರಲ್ಲ. ಇವಾಗ ನೋಡಿ, ಹೀಗೆ ಮಾಡಬೇಕಾದ್ರೆ ತುಂಬ ಪರಿಮಳ ಬರುತ್ತೆ. ಸೊ ಬೇಸಿಗೆ ಅಲ್ವಾ, ಬೇಗ ಒಣಗುತ್ತೆ. ಈ ಥರ ತಂದು ತೊಳೆದು ಒಂದು ಬಟ್ಟೆಯಲ್ಲಿ ಒಣಗಿ ಹಾಕಿದರೆ ಈ ಥರ ಡ್ರೈ ಆಗುತ್ತೆ. ಮತ್ತು ಹೀಗೆ ಇಡಬೇಕು, ಪೌಡರ್ ಮಾಡಬಾರ್ದು. ಸೊ ಅದು ಹಾಕಿದರೂ ಕೂಡ ಫ್ರೆಶ್ ಹಾಕಿದಾಗೆ ಸ್ಮೆಲ್ ಬರುತ್ತೆ. ಮತ್ತು ಪನ್ನೀರಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಖಾರದ ಪುಡಿ ಯಾವುದು ಬೇಕು ನಿಮಗೆ, ಮಸಾಲ ಪೌಡರ್ ಕೂಡ ಹಾಕ್ಬೋದು. ಗರಂ ಮಸಾಲ ಪೌಡರ್ ಹಾಕಿದ್ದೇನೆ, ಧನಿಯಾ ಪೌಡರ್, ಮತ್ತು ಇದು ಗಾರ್ಲಿಕ್ ಪೌಡರ್ ಸಿಗುತ್ತಲ್ಲ ಅದು ಹಾಕಿದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಕ್ಕಿಂತ ಇದು ಪೌಡರ್ ಹಾಕಿದ್ದೇನೆ. ಮತ್ತು ಚಿಲ್ಲಿ ಫ್ಲೇಕ್ಸು, ಹಸಿರು ಮೆಣಸಿನ್ಕಾಯಿ ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಫ್ರೆಶ್ ಪುದೀನ ಇದ್ದರೆ ಹಾಕ್ಬೋದು. ಮತ್ತು ಸಾಲ್ಟು ಇದೆಲ್ಲ ಹಾಕಿಬಿಟ್ಟು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಮಿಶ್ರಣ ಇದೆಯಲ್ಲ, ಇದನ್ನು ನೀವು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿ ಕೂಡ ಮಾಡ್ಕೋಬೋದು. ಆದರೆ ಇಟ್ಕೊಂಡ್ರೂ ಅದು ಒಳ್ಳೆಯದಾಗುತ್ತೆ. ಅದು ಆಯಿಲ್ ಫ್ರೈಯಲ್ಲಿ ಮಾಡಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಇದರ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡಿದೆ. ಸೊ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಇದೇ ಥರನೇ ಬೇಕ್ ಮಾಡಿ ಚೆಕ್ ಮಾಡಬೇಕು ಯಾವ ಥರ ಆಗುತ್ತೆ ಏರ್ ಫ್ರೈಯರಲ್ಲಿ ಅಂತ. ಇದನ್ನು ನಾನು ಏನು ಆಯಿಲೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಇಟ್ಕೊಳ್ತಾ ಇಲ್ಲ. ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಬೇಕು ಅನ್ನಿಸ್ತು, ಅದಕ್ಕೆ ಮತ್ತೆ ಸ್ವಲ್ಪ ಹಾಕಿದೆ. ಅಂದರೆ ಖಾರ ಇದ್ದರೆ ಟೇಸ್ಟ್ ಅನಿಸುತ್ತೆ, ಪನ್ನೀರು ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತಲ್ಲ, ಅದಕ್ಕೆ ಚಿಲ್ಲಿ ಕೂಡ ಹಾಕಿದ್ದೀನಿ. ಮತ್ತು ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಇರುತ್ತಲ್ಲ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ಕು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ ಪೇಸ್ಟು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೇನೆ. ಇದರಲ್ಲಿ ಕೂಡ ನಿಮಗೆ ಏನು ಬೇಕು ಅದು ಮಸಾಲೆಗಳನ್ನು ಹಾಕ್ಕೋಬೋದು. ನಾನು ಇಲ್ಲಿ ಕೊತ್ತಂಬರಿ ಹಾಕಿದ್ದೇನೆ. ಮತ್ತು ಗರಂ ಮಸಾಲ ಸ್ವಲ್ಪ ಆ್ಯಡ್ ಮಾಡುವೆ ಇದಕ್ಕೆ. ಚಿಕನ್ ಮಸಾಲ, ಗರಂ ಮಸಾಲ, ಮತ್ತು ಮನೆಯಲ್ಲಿ ಏನು ಯೂಸ್ ಮಾಡ್ತೀರಾ ಖಾರದ ಪುಡಿ ಅದೆಲ್ಲ ಹಾಕ್ಕೋಬೋದು. ನಿಮಗೆ ಯಾವ ಥರ ಖಾರ ಬೇಕೋ ಆ ಥರ. ಸ್ವಲ್ಪ ಖಾರ ಇದ್ದರೆ ಟೇಸ್ಟಿ ಅನಿಸುತ್ತೆ ಅಲ್ಲ. ಮತ್ತು ಅರಿಶಿನ ಪೌಡರ್ ಹಾಕಿದೆ. ಮತ್ತು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೊಳ್ಬೇಕು ಮಸಾಲಾನ. ಒಂದು 5 ನಿಮಿಷ ಹೀಗೆ ಫ್ರೈ ಮಾಡ್ತಾ ಇರಬೇಕು. ನೋಡಿ, ನಾನು ಹಾಕಿದೆ ಇದರಲ್ಲಿ ಗರಂ ಮಸಾಲ. ಮತ್ತು ನಮಗೆ ಇಲ್ಲಿ ಸಿಗುತ್ತಲ್ಲ, ಏನು ಅದು ಕಾಂತ ಮಸಾಲ ಅಂತಾರೆ, ಅದರಲ್ಲಿ ಎಲ್ಲ ಇರುತ್ತೆ ಎಲ್ಲ. ಮನೆಯಲ್ಲಿ ಅದು ಇದ್ದರೂ ಕೂಡ ಹಾಕ್ಕೋಬೋದು. ಮಸಾಲ ಖಾರ ಪುಡಿ ಅಂತಾರಲ್ಲ ಅದು ಹಾಕಿದೆ. ಮತ್ತು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಚಿಕನ್ ಮಸಾಲ ಅದೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ಚಿಕನ್ ಮಿನ್ಸ್ ಮಾಡಿದ್ದು ಇರುತ್ತೆ ಅಲ್ಲ, ಅಂದರೆ ಪೀಸು ಚಿಕ್ಕ ಚಿಕ್ಕ ಪೀಸ್ ಮಾಡಿರುತ್ತೆ, ಅದನ್ನು ತಗೋಬೇಕು ಇದು ಚಿಕನ್ ಸಮೋಸ ಮಾಡೋಕ್ಕೆ. ಸೊ ಎರಡೂ ಒಂದೇ ದಿನ ನಾನು ಟ್ರೈ ಮಾಡ್ತಾ ಇದ್ದೇನೆ. ಸೊ ಈ ಥರ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನೋಡಿ, ಚಿಕನ್ ಪೀಸ್ ಮಾಡಿದ್ದು ಚಿಕ್ಕ ಚಿಕ್ಕ ಮಿನ್ಸ್ ಮಾಡಿರ್ತಾರೆ ಆ ಥರ ಇರುತ್ತೆ ಅದು. ಅದನ್ನು ಹಾಕಿದೆ. ಮತ್ತು ಅದರ ಮೇಲೆ ಕೂಡ ಪುದೀನ ಮತ್ತು ಕೊತ್ತಂಬರಿ ಹಾಕಿ ಎಲ್ಲ ಸ್ವಲ್ಪ ನೀರು ಬಿಟ್ಟಿದೆ, ಸಾಲ್ಟ್ ಹಾಕಿದೆ. ಮತ್ತು ಅದನ್ನು ಮುಚ್ಚಿಟ್ಟೆ ಒಂದು 5-10 ನಿಮಿಷ ಬೇಯಲಿಕ್ಕೆ. ಬೇಗ ಬೇಯುತ್ತೆ ಅದು. ಸೊ ಈ ಥರ ಇದರ ಫಿಲ್ಲಿಂಗ್ ಕೂಡ ರೆಡಿ ಆಯಿತು. ಮೊದಲು ಪನ್ನೀರ್ದು ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಒಂದು ಬೌಲ್ ತೊಗೋಬೇಕು. ಅದರಲ್ಲಿ ಒಂದು ಸ್ವಲ್ಪ 2 ಸ್ಪೂನು ಮೈದಾ ಹಿಟ್ಟು ತೊಗೊಂಡು ಅದರಲ್ಲಿ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ನಮಗೆ ಸಮೋಸ ಫಿಲ್ಲಿಂಗು ಮಾಡಬೇಕಾದ್ರೆ ಅದು ಕ್ಲೋಸ್ ಮಾಡೋಕ್ಕೆ, ಅದರ ಎಲ್ಲ ಓಪನ್ ಇರೋ ಎಡ್ಜಸ್ಸನ್ನು ಅಂಟಿಸೋಕ್ಕೆ ಯೂಸ್ ಆಗುತ್ತೆ. ಮತ್ತು ನೋಡಿ, ಇಲ್ಲಿ ನಾನು ಸಮೋಸದು ಇದು ರೆಡಿಮೇಡ್ ಶೀಟ್ ಇರುತ್ತಲ್ಲ ಅದ್ರ ಪ್ಯಾಕ್ ತಂದಿದ್ದೆ. ಇದರಲ್ಲಿ 25 ಇರುತ್ತೆ, ಇದು ರೆಡಿ ಇರುತ್ತೆ ಅಲ್ಲ. ಸೊ ನಾನು ಇದನ್ನೇ ಟ್ರೈ ಮಾಡ್ತಾ ಇದ್ದೇನೆ. ಬೇಕಾದರೆ ನೀವು ಕೂಡ ಮಾಡ್ಕೋಬೋದು, ಮೈದಾ ಹಿಟ್ಟಿಂದು ಕಲಿಸ್ಕೊಂಡು ಅದರಲ್ಲಿ ಕೂಡ ಮಾಡ್ಬೋದು. ಇದು ನೋಡಿ, ಈ ಥರ ರೆಡಿ ಇರುತ್ತೆ, ಈ ಥರ ಸ್ಟಿಪ್ ಬರುತ್ತೆ. 25 ಇತ್ತು ಈ ಪ್ಯಾಕೆಟಲ್ಲಿ. ತುಂಬ ಥಿನ್ ಇರುತ್ತೆ, ತೆಳುವಾಗಿ ನೋಡಿ. ಮತ್ತು ಇದು ನಾವು ಮಾಡಿದ್ದೆ ಅಲ್ಲ ಮೈದಾದು ಮಿಶ್ರಣ, ಅದನ್ನು ಕೂಡ ಇಟ್ಕೋಬೇಕು. ಮತ್ತು ಇದು ಪನ್ನೀರ್ದು ಫಿಲ್ಲಿಂಗು ಮತ್ತು ಚಿಕನ್ ಫಿಲ್ಲಿಂಗ್ ಕೂಡ ಇದೆ. ಸೊ ಎಲ್ಲ ಮಾಡ್ತಾಯಿದ್ದೀನಿ ನಾನು. ನೋಡಿ, ಈ ಥರ ಒಂದು ಶೀಟ್ ತಕ್ಕೊಂಡೆ ನಾನು.
ತಕ್ಕೊಂಡು ಅದು ಫ್ರಿಜ್ಜಲ್ಲಿ ಇಡಬೇಕು, ಮತ್ತು ಸ್ವಲ್ಪ ಮೊದಲು ತಕ್ಕೋಬೇಕು ಅಷ್ಟೇ. ಈ ಥರ ತೆಳ್ಳಗೆ ತಿನ್ನಾಗಿ ಇರುತ್ತೆ. ಅಲ್ಲಿ ಒಂದು ಹಸಿ ಬಟ್ಟೆ ಇಟ್ಕೊಂಡಿದ್ದೇನೆ, ಅದರ ಮೇಲೆ ಒಂದೊಂದು ಇಟ್ಕೊಳ್ತಾ ಇದ್ದೇನೆ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ತವೆ. ಈ ಥರ ಹಾಗೆ ಕೂಡ ಮಾಡ್ಕೋಬೋದು. ಒಂದೊಂದೇ ಪ್ಯಾಕೆಟಿಂದ ತಕ್ಕೊಳ್ತಾ ಮಾಡ್ತಾ ಹೋಗಬೇಕು. ಮೊದಲೇ ತೆಗೆದಿಡಬೇಕು ಫ್ರಿಜ್ಜರಿಂದ, ಕೋಲ್ಡ್ ಇರುತ್ತೆ ಅಲ್ಲ. ಮತ್ತು ನೋಡಿ ಈ ಥರ ಒಂದು ಫೋಲ್ಡು ಈ ಥರ ಮಾಡಬೇಕು, ಮತ್ತು ಇನ್ನೊಂದು ಫೋಲ್ಡು ಟರ್ನ್ ಮಾಡಿ ಮಾಡಬೇಕು. ನೋಡಿ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಈ ಥರ ಒಂದು ಎಡ್ಜ್ ಬರುತ್ತೆ, ಮತ್ತು ಹೀಗೆ ಟರ್ನ್ ಮಾಡಿ ಅದರಲ್ಲಿ ಇವಾಗ ಪಾಕೆಟ್ ಥರ ಆಗುತ್ತೆ ನೋಡಿ ಅಲ್ಲಿ. ಸೊ ಅದರಲ್ಲಿ ನಾವು ಫಿಲ್ಲಿಂಗನ್ನು ತುಂಬಬೇಕು, ಆಮೇಲೆ ಸೀಲ್ ಮಾಡಬೇಕು. ಅದು ನಾವು ಮಾಡಿದ ರೆಡಿ ಮೈದಾ ಹಿಟ್ಟಿದೆ ಅಲ್ಲ ಅದರಿಂದ. ನೋಡಿ ಈ ಥರ ಆಯಿತು. ಇನ್ನೊಂದು ಸರಿ ನೋಡಿ, ಇಲ್ಲಿ ನೋಡಿ ಈ ಥರ ಕ್ರಾಸ್ ಆಗಿ ಇಡಬೇಕು, ಮತ್ತು ಇನ್ನೊಂದು ಕ್ರಾಸು ಈ ಥರ ಫೋಲ್ಡ್ ಮಾಡಬೇಕು. ಮತ್ತು ಇಲ್ಲಿ ರೆಡಿ ಆಯಿತು ನೋಡಿ, ಪಾಕೆಟ್ ಥರ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಯಾವ ಫಿಲ್ಲಿಂಗ್ ಬೇಕು, ಯಾವ ಸಮೋಸ ಮಾಡ್ತಿದ್ದೀರಾ ಮಾಡ್ಬೋದು. ಇವಾಗ ನಾನು ಪನ್ನೀರ್ದು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕಬೇಕು, ಒಳಗಡೆ ಎಷ್ಟು ಹಿಡಿಯುತ್ತೆ ಅಷ್ಟು, ಸ್ವಲ್ಪ ಫುಲ್ ಆಗೋವರೆಗೆ ಹಾಕಬೇಕು. ಈ ಥರ ಹಾಕಿಬಿಟ್ಟು ಮತ್ತು ಕ್ಲೋಸ್ ಮಾಡಬೇಕಾದ್ರೆ ಅದು ಮೈದಾ ಹಿಟ್ಟಿದೆ ಅಲ್ಲ ಅದನ್ನು ನೋಡಿ ಈ ಥರ ಹತ್ತಿರದಿಂದನೂ ಕೂಡ ತೋರಿಸ್ತಾ ಇದ್ದೇನೆ ನೋಡಿ. ಈ ಥರ ಫಿಲ್ಲಿಂಗು ಇದರಲ್ಲಿ ಹಾಕಬೇಕು, ಮತ್ತು ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು. ಎಲ್ಲ ಒಂಥರ ಉಬ್ಬಿದಂಗೆ ಆಗಿರುತ್ತಲ್ಲ ಅದು, ಅದಕ್ಕೆ ಸರಿಯಾಗಿ ಅದನ್ನೆಲ್ಲ ಒಳಗಡೆ ಸರಿಯಾಗಿ ಹಾಕಿ, ಮತ್ತು ಅದು ಓಪನ್ ಇದೆಯಲ್ಲ ಇಲ್ಲಿ ಆ ಪ್ಲೇಸು, ಅದನ್ನು ಹೀಗೆ ಒಂದು ಫೋಲ್ಡು ಹೀಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿದ ಮೇಲೆ ಈ ಥರ ಉಳಿಯುತ್ತೆ ನೋಡಿ, ಅಲ್ಲಿ ಮೈದಾ ಹಿಟ್ಟನ್ನು ಹಚ್ಚಬೇಕು. ನಾನು ಏರ್ ಫ್ರೈಯಲ್ಲಿ ಮಾಡ್ತಾ ಇರೋದ್ರಿಂದ ನನಗೆ ಈ ಪಾರ್ಟ್ ಒಂದಷ್ಟು ಪ್ಯಾಕ್ ಮಾಡಿದರೆ ಸಾಕು. ಆದರೆ ನೀವು ಆಯಿಲಲ್ಲಿ ಮಾಡೋದಿದ್ರೆ ಮತ್ತು ಎಲ್ಲಿ ಓಪನ್ ಇರುತ್ತೆ ಅಲ್ಲ ಅಲ್ಲೆಲ್ಲ ಸ್ವಲ್ಪ ಹಚ್ಕೊಳ್ಬೇಕು. ಯಾಕಂದರೆ ಆಯಿಲಲ್ಲಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ, ಎಲ್ಲ ಫಿಲ್ಲಿಂಗ್ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇಲ್ಲಿ ಅಷ್ಟೇ ಅಲ್ಲ, ಸೈಡಲ್ಲಿ ಕೂಡ ನೀವು ಅದನ್ನು ಅಪ್ಲೈ ಮಾಡ್ಕೋಬೋದು. ನಿಮಗೆ ಮಾಡ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ನೋಡಿ. ಈ ಥರ ಫೋಲ್ಡ್ ಮಾಡೋದು ಇನ್ನೊಂದು ಸಾರಿ ತೋರಿಸ್ತಾ ಇದ್ದೇನೆ. ಫೋಲ್ಡ್ ಮಾಡಿ ಇಲ್ಲಿ ಓಪನ್ ಸ್ಪೇಸ್ ಇದೆ ಅಲ್ಲ ರೈಟ್ ಸೈಡಲ್ಲಿ, ಅದಕ್ಕೆ ಹಚ್ಚೋದು ಮತ್ತು ಪ್ಯಾಕ್ ಮಾಡೋದು ಚೆನ್ನಾಗಿ. ಅದು ಫಿಲ್ಲಿಂಗ್ ಹೊರಗೆ ಬರಲ್ಲ. ಏರ್ ಫ್ರೈಯಲ್ಲಿ ನಮಗೆ ಏನೂ ಭಯ ಇಲ್ಲ ಹೊರಗಡೆ ಬರೋದು, ಆದರೆ ಆಯಿಲಲ್ಲಿ ಇರುತ್ತೆ. ಸೊ ಚೆನ್ನಾಗಿ ಇದನ್ನು ಪ್ಯಾಕ್ ಮಾಡೋದು. ನಂದು ಈ ಕಡೆ ನೋಡಿ ಕಾರ್ನರ್ಗೆ ಸ್ವಲ್ಪ ಓಪನ್ ಇದೆ, ಆದರೆ ನನಗೆ ಪರವಾಗಿಲ್ಲ ಏರ್ ಫ್ರೈಯರಲ್ಲಿ. ನಿಮಗಾದರೆ ಅದೆಲ್ಲ ಕ್ಲೋಸ್ ಮಾಡ್ಕೋಬೇಕು. ಮತ್ತು ಇದು ನೋಡಿ, ಇದು ಟರ್ನ್ ಮಾಡಿದರೆ ಒಂದು ಸೈಡು ಓಪನ್ ಇರುತ್ತೆ, ಅದು ಕೂಡ ಕ್ಲೋಸ್ ಮಾಡ್ಕೋಬೋದು. ಹೀಗೆ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಇಡ್ತಾ ಇದ್ದೇನೆ. ಪನ್ನೀರ್ದು ಬೇರೆ ಮತ್ತು ಚಿಕನ್ದು ಬೇರೆ ಎಲ್ಲ ಫಿಲ್ಲಿಂಗ್ಸು ಮೊದಲು ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಇದು ಚಿಕನ್ದು, ಈ ಥರ ಅದನ್ನು ಕೂಡ ಅದೇ ಥರ ಫೋಲ್ಡ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಈ ಥರ ಎಲ್ಲ ರೆಡಿ ಮಾಡ್ಕೋಬೇಕು. ಈಸಿ ಅನಿಸುತ್ತೆ ಇದು ಫಿಲ್ಲಿಂಗ್ ಇದ್ದರೆ. ನೋಡಿ ಒಂದು ಸೈಡ್ ಈ ಕಡೆನೂ ಓಪನ್ ಇದೆ, ನಾನು ಆ ಕಡೆ ಹಚ್ತಾ ಇದ್ದೇನೆ, ಅದರ ಅಪೋಸಿಟ್ ಸೈಡ್ ಇಲ್ಲಿ. ಅದು ಆಯಿಲಲ್ಲಿ ಮಾಡಬೇಕಾದ್ರೆ ಅದನ್ನು ಕೂಡ ನೀವು ಸೀಲ್ ಇಲ್ಲಿ ನೋಡಿ, ಇಲ್ಲಿ ಓಪನ್ ಇರುತ್ತೆ, ಇದನ್ನು ಕೂಡ ನೀವು ಪ್ಯಾಕ್ ಮಾಡಿಕೊಂಡು ಈ ಥರ ಎಲ್ಲ ಫುಲ್ ರೆಡಿಯಾಗಿ ಇಟ್ಕೊಳ್ಬೇಕು. ಆಮೇಲೆ ಆಯಿಲಲ್ಲಿ ಫ್ರೈ ಮಾಡ್ಕೋಬೋದು. ನಂದು ಎಲ್ಲ ರೆಡಿ ಆಯಿತು. ಈ ಥರ ನೋಡಿ, ಪನ್ನೀರ್ದು ಮತ್ತು ಚಿಕನ್ದು ಎಲ್ಲ ರೆಡಿಯಾಗಿದೆ. ಸೊ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಆಯಿಲು ಹಚ್ಚೋದು, ಈ ಥರ ಬ್ರಷಿಂಗ್ ಮಾಡಬೇಕು ಎರಡೂ ಕಡೆ. ಅಂದರೆ ಏರ್ ಫ್ರೈರಲ್ಲಿ ಹಾಕ್ತೀವಲ್ಲ ಸ್ವಲ್ಪ ಸ್ಮೂತಾಗಿರುತ್ತೆ, ಇಲ್ಲಾಂದರೆ ಅದು ಒಂಥರ ಗಟ್ಟಿಯಾಗಿರುತ್ತೆ, ತಿನ್ನೋಕ್ಕೆ ಅಷ್ಟು ಚೆನ್ನಾಗಿ ಇರಲ್ಲ. ಅದಕ್ಕೆ ನಾನು ಎರಡೂ ಕಡೆ, ಈ ಕಡೆ ಮತ್ತು ಕೆಳಗಡೆನೂ ಅದನ್ನು ಟರ್ನ್ ಮಾಡಿ ಅದಕ್ಕೆ ಆಯಿಲಿಂಗ್ ಮಾಡ್ತಾಯಿದ್ದೇನೆ. ಫುಲ್ಲು ಆಯಿಲಲ್ಲಿ ಫ್ರೈ ಮಾಡಿ ತಿನ್ನೋದಕ್ಕಿಂತ ಈ ಥರ ತಿನ್ಬೋದು. ಕೆಲವೊಬ್ಬರಿಗೆ ಆಯಿಲ್ ತಿನ್ನೋಕ್ಕಿರಲ್ಲ, ಅವ್ರಿಗೆಲ್ಲ ತಿನ್ಬೋದು. ಮತ್ತು ಹೇಗೆ ಅನ್ನಿಸುತ್ತೆ ಟೇಸ್ಟ್ ನೋಡಬೇಕಿತ್ತು ನನಗೆ, ಅದಕ್ಕೆ ನಾನು ಏರ್ ಫ್ರೈಯಲ್ಲಿ ಮಾಡ್ತಾಯಿದ್ದೇನೆ. ಜಾಸ್ತಿ ಆಯಿಲ್ಗಿಂತ ಈ ಥರ ಮಾಡಿ ತಿನ್ನೋದು ಕೂಡ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ ನೋಡಿ. ಮತ್ತು ಪನ್ನೀರು ಸಮೋಸದಲ್ಲಿ ಚೀಸ್ ಕೂಡ ಹಾಕ್ಕೋಬೋದು, ಚೀಸ್ ಹಾಕಿದರೂ ಕೂಡ ಅದು ಚೆನ್ನಾಗಿ ಇರುತ್ತೆ. ಮತ್ತು ಇದು ಏರ್ ಫ್ರೈಯರ್ ನೋಡಿ. ಇವಾಗ ಏರ್ ಫ್ರೈಯರು 200 ಡಿಗ್ರಿಯಲ್ಲಿ ಇಟ್ಟಿದ್ದೇನೆ. ಮತ್ತು ಬ್ರಷ್ ಮಾಡಿದ್ದು ಸಮೋಸಾದು ಇದು ಮೊದಲು ಫಾಯಿಲ್ ಪೇಪರ್ ಹಾಕಿದ್ದೇನೆ, ಅದರಲ್ಲಿ ಸ್ವಲ್ಪ ಆಯಿಲು ಹಾಕಿದ್ದೆ ಎಲ್ಲ ಕಡೆ, ಅರ್ಧ ಸ್ಪೂನಷ್ಟು. ಮತ್ತು
ಈ ಥರ ಸೆಟ್ ಮಾಡಿ ಇಡ್ತಾ ಇದ್ದೇನೆ ಇವಾಗ. ನೋಡಿ ಇವಾಗ 200 ಡಿಗ್ರಿಯಲ್ಲಿ ಇಟ್ಟಿದ್ದೇವೆ 10 ನಿಮಿಷ. ಮತ್ತೆ ಇದು ಓಪನ್ ಮಾಡಿ ನೋಡಿ, ಅದು ಬೀಪ್ ಆದಮೇಲೆ ಮತ್ತೆ ಟರ್ನ್ ಮಾಡಿ ಇಡಬೇಕು. ಅದನ್ನು ಟರ್ನ್ ಮಾಡಿ ಕೂಡ ಇನ್ನೊಂದು ಸಾರಿ ಇಡಬೇಕಾಗತ್ತೆ. 10 ನಿಮಿಷ ಇಟ್ಟಿರ್ತೇವೆ, ಮತ್ತು ಇನ್ನೊಂದು ಕಡೆಯೂ 10 ನಿಮಿಷ ಇಟ್ಟರೆ ಚೆನ್ನಾಗಿ ಬೇಯುತ್ತೆ. ಚಿಕನ್ ಅಂತೂ ಬೇದಿದೆ, ಆದರೆ ಪನ್ನೀರ್ ಕೂಡ ಇದೆ ಅಲ್ಲ, ಅದಕ್ಕೆ ಅದು ಬೇರೆ ಬೇರೆ ಹಾಕ್ತಾಯಿದ್ದೇನೆ. ಪನ್ನೀರ್ದು ಒಂದು ಸಾರಿ ಮಾಡಿದ್ದೆ, ಮತ್ತು ಚಿಕನ್ದು ಬೇರೆ ಬೇರೆ. ಈ ನೋಡಿ ಈ ಥರ ರೆಡಿ ಆಗಿದಾಗ ಈ ಥರ ಫ್ರೈ ಆಗಿ ಬಂದಿದೆ. ಫುಲ್ಲು ಕ್ರಿಸ್ಪಿ ಆಗಿತ್ತು ಹೊರಗಡೆದು ಕೂಡ. ಜಾಸ್ತಿ ಆಯಿಲು ಕಾಣಲ್ಲ ಮತ್ತು ಟೇಸ್ಟ್ ಇದೆ. ಬೇಕಾದರೆ ಸ್ವಲ್ಪ ಜಾಸ್ತಿ, ನಾನು ಒಂದೊಂದು ಸ್ವಲ್ಪನೇ ಇದು ಮಾಡಿದ್ದೆ ಮೇಲೆ ಬ್ರಷಿಂಗು, ಜಾಸ್ತಿ ಮಾಡ್ಕೋಬೋದು. ನೋಡಿ ಇದು ಪನ್ನೀರ್ದು ಸಾಸ್ ಜೊತೆ ಇಟ್ಟಿದ್ದೇನೆ. ಈ ಥರ ಚೆನ್ನಾಗಿ ರೆಡಿಯಾಗಿ ಬಂತು. ಇದು ಪನ್ನೀರ್ದು, ಮತ್ತು ಇದು ಚಿಕನ್ದು. ಚಿಕನ್ಗೆ ಪುದೀನ ಚಟ್ನಿ ಮಾಡಿದ್ದೆ, ಗ್ರೀನ್ ಚಟ್ನಿ, ಇದರ ಜೊತೆ ಚೆನ್ನಾಗಿ ಅನಿಸುತ್ತೆ. ಮತ್ತು ತಿನ್ನಬೇಕಾದ್ರೆ ಪುದೀನ ಫ್ಲೇವರ್ ಒಳಗಡೆದು ನಾನು ಪೌಡರ್ ಹಾಕಿದರೂ ಕೂಡ ಚೆನ್ನಾಗಿ ಬರ್ತಾಯಿತ್ತು ಅದು ಕೂಡ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಏರ್ ಫ್ರೈಯರ್ ಇಲ್ಲದಿದ್ದರೆ ಏರ್ ಫ್ರೈಯರಲ್ಲಿ, ಇಲ್ಲಾಂದರೆ ಆಯಿಲ್ ಕೂಡ ಮಾಡಿ ತಿನ್ಬೋದು. ಅಷ್ಟೇ, ನಾನು ಇದರಲ್ಲಿ ಟ್ರೈ ಮಾಡಿದೆ, ಚೆನ್ನಾಗಿರುತ್ತೆ ಅಲ್ಲ, ಆಯಿಲ್ ಕಡಿಮೆ ಆಗುತ್ತೆ ತಿನ್ನೋದು ಕೂಡ ಅಂತ. ಚೆನ್ನಾಗಿ ಬಂತು, ಫಸ್ಟ್ ಟೈಮ್ ಮಾಡಿದ್ದೆ. ಸೊ ಈ ಥರ ರೆಡಿಯಾಗಿದೆ. ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಯಿತು. ಫುಲ್ಲು ಒಳಗಡೆದು ಎಲ್ಲ ಬೇಕಾಗಿತ್ತು, ಹೊರಗಡೆದು ಕೂಡ ಲೇಯರು ಚೆನ್ನಾಗಿತ್ತು. ಅದು ತಿನ್ನು ಇರುತ್ತೆ ಅಲ್ಲ, ಅದು ಚೆನ್ನಾಗಿಯೇ ಬೇಕಾಗಿತ್ತು. ನೋಡಿ ಪನ್ನೀರ್ದು ತುಂಬ ಟೇಸ್ಟಿ ಅನ್ನಿಸ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನೋಡಿ ಇದು ಓಪನ್ ಮಾಡಿದಾಗ ಎಲ್ಲ ಸರಿಯಾಗಿ ಬೆಂದಿದೆ, ಒಳಗಡೆ ಫ್ರೈ ಆಗಿದೆ. ನೀವು ಆಯಿಲಲ್ಲಿ ಕೂಡ ಟ್ರೈ ಮಾಡಿ ನೋಡಿ. ಮತ್ತು ಏರ್ ಫ್ರೈಯರ್ ಇದ್ದವರು ಏರ್ ಫ್ರೈಯರಲ್ಲಿ ಹೀಗೆ ಮಾಡಿ ತಿನ್ನಿ. ಇದರಿಂದ ಸಮೋಸ ತಿಂದಂಗೂ ಆಗುತ್ತೆ, ಮತ್ತು ಆಯಿಲ್ ಜಾಸ್ತಿ ಕೂಡ ತಿಂದಂಗೆ ಆಗಲ್ಲ. ಕೆಲವೊಬ್ಬರಿಗೆ ಆಯಿಲ್ ರಿಸ್ಟ್ರಿಕ್ಷನ್ ಇರುತ್ತೆ, ಅಂಥವ್ರಿಗೆಲ್ಲ ಮಾಡಿಕೊಡ್ಬೋದು. ಮನೆಯಲ್ಲಿ ದೊಡ್ಡವರೆಲ್ಲ ಇರ್ತಾರಲ್ಲ, ಅಂಥವ್ರಿಗೆಲ್ಲ ಈ ಥರನೇ ಬೇರೆ ಬೇರೆ ಐಟಮ್ಗಳನ್ನು ಮಾಡಿಕೊಡ್ಬೋದು. ಏರ್ ಫ್ರೈಯರಲ್ಲಿ ಟ್ರೈ ಮಾಡ್ಬೋದು. ಸೊ ಇವತ್ತಿನ ನನ್ನ ಈ ಚಿಕನ್ ಸಮೋಸ ಮತ್ತು ಪನ್ನೀರ್ ಸಮೋಸ ಏರ್ ಫ್ರೈಯರಲ್ಲಿ ತುಂಬ ಚೆನ್ನಾಗಾಗಿತ್ತು. ಎಲ್ಲರಿಗೂ ಇಷ್ಟ ಆಯಿತು. ನೀವು ಕೂಡ ಮಾಡಿ ನೋಡಿ, ಹೇಗನ್ನಿಸ್ತು ಈ ವಿಡಿಯೋ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.